ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ಜನಾರ್ದನ ಶಾಲಾ ಕಾಲೇಜಿನ ವಾರ್ಷಿಕೋತ್ಸವ ಶಾಲಾ ಆವರಣದಲ್ಲಿ ನಡೆಯಿತು. ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕ್ರೀಡೆಗಳು ಮನುಷ್ಯನ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಮಂಡ್ಯದ ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಂಸ್ಥೆ ಹಣದುಬ್ಬರದಲ್ಲೂ ಕಡಿಮೆ ಫೀಸ್ನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದಾರೆ. ಇಂತಹ ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಅಂತ ಹೇಳಿದರು. ಮಕ್ಕಳಿಗೆ ಮನೋರಂಜನೆ ಕೊಡೋದ್ರ ಜೊತೆಗೆ ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಬಿಡುವಂತ ಸುಸಂದರ್ಭ. ಹಲವಾರು ದಿನಗಳಿಂದ ಇದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ಪ್ರದರ್ಶನ ಮಾಡಬೇಕು ಅಂತೇಳಿ ಕಲ್ತಿರ್ತೀರಿ. ನಿಮಗೆ ಒಳ್ಳೆಯದಾಗಲಿ, ಉತ್ತಮ ಭವಿಷ್ಯವನ್ನು ರೂಢಿಸ್ಕೊಳ್ಳಿ. ಇದು ಅತಿ ಕಡಿಮೆ, ಮಂಡ್ಯದಲ್ಲೇ ಕಡಿಮೆ ಫೀಸನ್ನು ತಗೊಂಡು ಉತ್ತಮ ಗುಣಮಟ್ಟದ ಶಾಲೆ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಶಿಕ್ಷಣ ಸಂಸ್ಥೆ ಇದು. ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಮಂಡ್ಯದಲ್ಲಿ ನಂಬರ್ 1 ಶಾಲೆಯಾಗಿ ಮೊದಲು ಹೆಸರು ಪಡೆದಿತ್ತು. 4,000 ಮಕ್ಕಳು ಈ ಶಾಲೆಯಲ್ಲಿ ಓದಿ ಇವತ್ತು ಬಹಳಷ್ಟು ಸಾಧನೆಗಳನ್ನು ಈ ಶಾಲೆಯಲ್ಲಿ ಓದಿರೋರು ಮಾಡಿದ್ದಾರೆ. ಅದೇ ಗತವೈಭವದ ದಿನಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿ. ಇದಕ್ಕೆ ಕೋ ಎಜುಕೇಷನ್ ಅನ್ನು ತರಬೇಕು ಅಂತೇಳಿ ನಿಮ್ಮ ಅಧ್ಯಕ್ಷರು ನಿರ್ದೇಶಕರುಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಶಿಕ್ಷಣ ಇಲಾಖೆಯಿಂದ ಕೂಡ ಬೇಗ ಅವ್ರು ಕೇಳಿರುವಂಥ ಮಂಜೂರಾತಿಯನ್ನು ಕೊಡ್ತೀವಿ. ಮೊದಲು ಏನು ಈ ಆಗಿದೆಯಾ ನೆಕ್ಸ್ಟ್ ವರ್ಷದಿಂದ ಕೋ ಎಜುಕೇಷನ್ ಕೂಡ ಆಗ್ತಾ ಇದೆ. ಅದು ಬಹಳ ಸಂತೋಷದ ವಿಚಾರ. ಮೊದಲ ಗತವೈಭವ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ನಡೆಯಲಿ. ನನಗೆ ಒಂದು 4 ವರ್ಷದ ಮುಂಚೆ ಈ ಶಾಲೆ ಇನ್ನೂ ಉತ್ತರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. ನಾವು ಯೋಚನೆ ಮಾಡೋಷ್ಟರಲ್ಲಿ ಅಂಜನಾ ಶ್ರೀಕಾಂತ್ ಮತ್ತು ಅವರ ಟೀಮ್ ಬಹಳ ಅದ್ಭುತವಾಗಿ ಮತ್ತೆ ಶಾಲೆಯನ್ನು ಅಚ್ಚುಕಟ್ಟಾಗಿ ಕಟ್ಟಿ ಒಳ್ಳೆ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಮೇಲಕ್ಕೆ ಇನ್ನೂ ಒಂದು ಉತ್ತರಕ್ಕೆ ಬರಲಿ ಅಂತ ಹೇಳಿ ದೇವರ. ಇದೇ ಸಂದರ್ಭದಲ್ಲಿ ಗಣ್ಯರು ಶಾಲೆಯ ಕೌಸ್ತುಭ ಸಂಚಿಕೆ ಬಿಡುಗಡೆ ಮಾಡಿದರು. ಹಿಂದೂ ಪುರಾಣದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕಾರ್ಯಕ್ರಮದಲ್ಲಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಮಹದೇವ, ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್, ನಿರ್ದೇಶಕರಾದ ಹಾಲಳ್ಳಿ ಅಶೋಕ್, ಪ್ರಶ್ನೆ ಪದಾಧಿಕಾರಿಗಳು, ಶಾಲೆಯ ಶಿಕ್ಷಕ ವೃಂದ ಹಾಜರಿದ್ದರು.